ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಟಾಪ್ 5 ಅಪ್ಡೇಟ್ಗೆ ವೆಲ್ಕಮ್ ಗೈಸ್. ನಿಮಗೆ ಗೊತ್ತಿರೋ ಹಾಗೆ ನಿನ್ನೆನೋ ಮೊನ್ನೆನೇನೋ BCI ಕಡೆಯಿಂದ ABCD ಗ್ರೇಡ್ ಅಂತ ಬಂತು ಕಾಂಟ್ರಾಕ್ಟು. ಸೊ ಈ ಒಂದು ಕಾಂಟ್ರಾಕ್ಟಲ್ಲಿ ನಮ್ಮ RCB ಪ್ಲೇಯರ್ಸೇ ಇಲ್ಲ, ಯಾಕಂತ ಗೊತ್ತಿಲ್ಲ. ಇವ್ರನ್ನ ಕೈ ಬಿಟ್ಟರು ಇಲ್ಲ ಟ್ಯಾಂಕಿ ಹೇಳಿದ್ರು ಏನೋ ಗೊತ್ತಿಲ್ಲ, ಬಟ್ ಇವ್ರನ್ನ ಹಾಕೋತಾನೆ ಇಲ್ಲ. ಟೀಮ್ ಇಂಡಿಯಾಗಂತೂ ಹಾಕೋತಾನೆ. ಭುವನೇಶ್ವರ್ ಕುಮಾರ್ ಮತ್ತು ಚಹಲ್, ನಿಮ್ಗೆ ಗೊತ್ತಿರೋ ಇವರು IPL ಅಲ್ಲಿ ಸಖತ್ತು ಬೌಲಿಂಗ್ ಮಾಡ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ RCBಗೆ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾ ಇದ್ದಾರೆ, ಚಹಲ್ ಕೂಡ ಪಂಜಾಬ್ಗೆ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡ್ತಾರೆ. ಮತ್ತು IPL ಇಷ್ಟರಲ್ಲಿ ಇವರು ಟಾಪ್ ವಿಕೆಟ್ ಟೇಕರ್ ಆಗಿದ್ದಾರೆ. ಬಟ್ ಇವ್ರು ಯಾಕೆ ಸೆಲೆಕ್ಟ್ ಮಾಡಿಲ್ಲ ABCD ಗ್ರೇಡ್ಗೆ ಅಂತ ಗೊತ್ತಿಲ್ಲ. ಬಟ್ ಇವ್ರು ಟ್ಯಾಂಕಿ ಹೇಳಿದ್ರೆ ಅನಿಸುತ್ತೆ BCI ಇವರಿಗೆ, ಏನೋ ಗೊತ್ತಿಲ್ಲ, ನೋಡೋದ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಮತ್ತು ಎರಡನೆಯ ಅಪ್ಡೇಟ್, RCB ವರ್ಸಸ್ ಪಂಜಾಬ್ ಮ್ಯಾಚ್ ನಡೆದಾಗ ಎರಡನೇ ಮ್ಯಾಚು ಪಂಜಾಬ್ ಹೋಮ್ ಗ್ರೌಂಡಲ್ಲಿ ನಮ್ಮ RCB ಬೌಲರ್ಸ್ ಅಂತೂ ಪಂಜಾಬ್ ಬ್ಯಾಟರ್ಸ್ನ ತಿಂದು ಹಾಕ್ಬಿಟ್ರು. ಓಕೆನಾ, ಈ ಒಂದು ಮ್ಯಾಚಲ್ಲಿ ರಿಕಿ ಪಾಂಟಿಂಗ್ ಮಾತಾಡಿದ್ರು. ಲಾಸ್ಟು ಡೆತ್ ಓವರ್ಸ್ 4 ಓವರಲ್ಲಿ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಕೊಟ್ಟಿದ್ದು 28 ರನ್ನು ಮತ್ತು ಒಂದೇ ಒಂದು ಬೌಂಡ್ರಿ, ಸಿಕ್ಸರ್ ಎಲ್ಲ ಬಂದೇ ಇಲ್ಲ, ಚಾನ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ರಿಕಿ ಪಾಂಟಿಂಗ್ ಅವರು RCB ಬೌಲರ್ ಬಗ್ಗೆ ಮಾತಾಡಿದರೆ, ನಾವು ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದು 180+ ಸ್ಕೋರ್ನ ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ವಿ, ಬಟ್ ಬೌಲಿಂಗ್ ಅಂತೂ ಸಕ್ಕತ್ತಾಗೆ ಮಾಡಿದ್ದಾರೆ RCB ಅವರು. ಇದಕ್ಕೋಸ್ಕರ ಒಂದು ಕಂಗ್ರಾಟ್ಸ್ ಹೇಳಲೇಬೇಕು, ಇನ್ಕ್ರೆಡಿಬಲ್ ಅಂತ ಏನೋ ಹೇಳ್ಕೊಂಡಿದ್ದಾರೆ. ಬಟ್ ಇವಾಗ ನಮ್ಮ RCB ಬೌಲರ್ಸ್ಗೆ RCBಗೆ ಒಂಥರ ಮರ್ಯಾದೆ ಸಿಗ್ತದೆ ಅಂತಲೇ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ IPL ಇಷ್ಟಲ್ಲಿ ನಮ್ಮ RCB ಬಾಯ್ಸ್ ಅಂತೂ ಬೌಲರ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ರು. 1-2 ಮ್ಯಾಚ್ ಚೆನ್ನಾಗಿ ಹಾಕಿದ್ರೆ ಇನ್ನು 3-4-5 ಮ್ಯಾಚು ಚೆನ್ನಾಗಿ ಹೊಡ್ಸ್ಕೋತಾ ಇದ್ರು. ಬಟ್ ಇವಾಗ RCBಗೆ ಏನೋ ಗೊತ್ತಿಲ್ಲ, ಈ ಒಂದು ಸೀಸನು ಸಖತ್ತಾಗೆ ರೆಸ್ಪೆಕ್ಟ್ ಎಲ್ಲ ಸಿಗ್ತಾ ಇದೆ. ಅದೆಲ್ಲ ಬರಬೇಕು, ರೆಸ್ಪೆಕ್ಟ್ ಎಲ್ಲ ಇದ್ದಿದೆ, ಬಟ್ ಬೌಲರ್ಸ್ಗೆ ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. ಮೀನ್ಸ್ ಕ್ರಿಕೆಟಲ್ಲಿ ಹೇಳ್ತಾ ಇರೋದು, ಬೇರೆ ಕಡೆ ಎಲ್ಲ ಬೇರೆ ಥರ ಹೇಳ್ತಾ ಇಲ್ಲ. ಕ್ರಿಕೆಟಲ್ಲಿ ಬ್ಯಾಟ್ಸ್ಮನ್ಗಳು ರೆಸ್ಪೆಕ್ಟ್ ಕೊಡ್ತಿರಲಿಲ್ಲ, ಹೊಡೆದು ಹಾಕ್ಬಿಡ್ತಾಯಿದ್ರು. ಸೊ ಇವಾಗ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಸಖತ್ತಾಗಿ ಕಂಟ್ರೋಲ್ ಮಾಡಿ ಒಂದು ಮರ್ಯಾದೆ ತಂದುಕೊಡ್ತಾ ಇದ್ದಾರೆ. ಮತ್ತು ಮೂರನೆಯ ಅಪ್ಡೇಟ್, ರೋಹಿತ್ ಶರ್ಮಾ ಸ್ವಲ್ಪ ಎಮೋಷನಲ್ ಆಗಿದ್ದಾರೆ. ಬಿಕಾಸ್ ರೋಹಿತ್ ಶರ್ಮಾ ಫಾರ್ಮಲ್ಲೇ ಇರಲಿಲ್ಲ ಈ ಒಂದು ಸೀಸನ್ನು. 75 ರನ್ ಹೊಡೆದ್ಬಿಟ್ಟು ಅದು ವಾಂಖೇಡೆ ಸ್ಟೇಡಿಯಮಲ್ಲಿ ಅವ್ರ ಸ್ಟ್ಯಾಂಡ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟು ಅವ್ರಿಗೆ ಇಂಟರ್ವ್ಯೂ ಮಾಡಿದ್ರು. ಏನಂತ ಹೇಳಿದ್ರೆ, ರೋಹಿತ್ ಶರ್ಮಾ ಅವ್ರದ್ದು ಸ್ಟ್ಯಾಂಡಲ್ಲಿ ಓಪನ್ ಆಗಿದೆಯಲ್ವಾ ವಾಂಖೇಡೆ ಸ್ಟೇಡಿಯಮಲ್ಲಿ, ಸೊ ಅದ್ರ ಬಗ್ಗೆ ಕೇಳಿದ್ರು. ಅದಕ್ಕೆ ರೋಹಿತ್ ಶರ್ಮಾ ಹೇಳಿದ್ರು, ನನಗೆ ಇದು ಹ್ಯೂಜ್ ಆನರ್, ದೊಡ್ಡ ನನಗೆ ಗೌರವ. ಬಿಕಾಸ್ ನಾನು ಚಿಕ್ಕವನಾಗಿದ್ದಾಗ ಈ ಒಂದು ಸ್ಟೇಡಿಯಮಲ್ಲಿ ಆಡಬೇಕು ಅಂತ ಸಖತ್ತು ಕನ್ಸ್ಕೊಂಡಿದ್ದೆ, ಬಟ್ ಇಲ್ಲಿ ನನಗೆ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆ ಒಂದು ಸ್ಟೇಜಲ್ಲಿ ಬರೋಕ್ಕೆ ಕಷ್ಟ ಆಗ್ತಾಯಿತ್ತು. ಬಟ್ ನನ್ನ ನೇಮ್ನ ಸ್ಟ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿದೆ. ಇದೊಂಥರ ದೊಡ್ಡ ಹ್ಯೂಜ್ ಹಾನರ್ ಅಂತ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಎಮೋಷನಲ್ ಆದರು. ಎಂಥ ಪ್ಲೇಯರ್ಗಾಗಲಿ ಕೂಡ ಆ ಒಂದು ಸ್ಟ್ಯಾಂಡ್ ಬರ್ತದೆ ಅಂತ ಹೇಳಿದ್ರೆ ಲೆಜೆಂಡರಿ ಪ್ಲೇಯರು. ಬಿಕಾಸ್ ಅವರು ICC 2 ಟ್ರೋಫಿನ ಗೆಲ್ಸಿದ್ದಾರೆ ಗುರು, ಸುಮ್ಮನೆನಾ ಗೆಲ್ಸೋದು. MSD ಬಿಟ್ಟರೆ ಇವರೇ ಇಂಡಿಯಾಗೆ ಇವಾಗ ಲೀಡ್ ಮಾಡ್ತಾ ಇರೋದು ಟ್ರೋಫಿಗಳಲ್ಲಿ ಅಂತಲೇ ಹೇಳ್ತೀನಿ. ಒಂಥರ ಯೂಜ್ ರೆಸ್ಪೆಕ್ಟು ನನ್ನ ಕಡೆಯಿಂದ ರೋಹಿತ್ ಶರ್ಮಾ ಅವ್ರಿಗೆ. ಮತ್ತು 4ನೇ ಅಪ್ಡೇಟ್, ಹರ್ಷದೀಪ್ ಸಿಂಗು ಯಾರಿಗೆ ಗೊತ್ತಿಲ್ಲ, ಒಂಥರ ಸಖತ್ತು ಬೌಲರ್ ಇವರಂತೂ. ಸೊ ಪಂಜಾಬ್ ಮತ್ತು RCB ಮ್ಯಾಚ್ ನಡೆದಾಗ ನಿಮ್ಗೆ ಗೊತ್ತಿರೋ ಹಾಗೆ ಪಂಜಾಬ್ ಅವರು ಬ್ಯಾಟಿಂಗಲ್ಲಿ ಸ್ವಲ್ಪ ಹುಡುಕಾಡಿದ್ರು. ಓಕೆನಾ, ಆ ಥರ ಮಾಡಿದ್ದೇ ನಮ್ಮ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್. ಅದಕ್ಕೋಸ್ಕರ ಇವ್ರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಅವರು ಸ್ಟೋರಿ ಕೂಡ ಹಾಕ್ಕೊಂಡಿದ್ದಾರೆ, ಇದು ಆಲ್ ಆಫ್ ಫೇಮಲ್ಲಿ ಬರಬೇಕು ಅಂತ. ಸೊ ಇದನ್ನು ವೆಸ್ಟ್ ಇಂಡೀಸ್ ಪ್ಲೇಯರ್ ಹೇಳಿದ್ದು, ಈ ಒಂದು ಬೌಲಿಂಗ್ ಏನು ಮಾಡಿದ್ದಾರೆ ಇದು ಆಲ್ ಆಫ್ ಫೇಮಲ್ಲಿ ಬರಬೇಕು ಅಂತ. ಏನಕ್ಕೆ ಬರಬೇಕು ಅಂತ ಹೇಳಿದ್ರೆ 28 ರನ್ನು ಒಂದೇ ಬೌಂಡ್ರಿ ಕೊಟ್ಟಿರೋದು, ಅದು ಡೆತ್ ಓವರ್ಸಲ್ಲಿ ಅಂತ ಹೇಳಿದ್ರೆ ಇದಕ್ಕೊಂದು ಕ್ಲಾಪ್ ಮಾಡಿ ಗುರು, ಕಾಮೆಂಟ್ ಮಾಡಿ ನೀವು ಬಂದುಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಯಾವ ಥರ ಬೌಲಿಂಗ್ ಮಾಡಿದ್ರು ಅಂತ. ಸೊ ಅದಕ್ಕೋಸ್ಕರ ಹರ್ಷದೀಪ್ ಸಿಂಗ್ ಅವರು ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ರು. ಪಿನ್ ಪಾಯಿಂಟ್ ಅಕ್ಯುರಸಿ ಅಂತ ಹಾಕ್ಕೊಂಡಿದ್ದಾರೆ, ಅಂದರೆ ಅಕ್ಯುರಸಿ ಬಿಟ್ಕೊಂಡಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟೇ. ಸೊ ಇದು ನಮ್ಮ RCB, ಒಂಥರ RCBಗೆ ಸಖತ್ ರೆಸ್ಪೆಕ್ಟ್ ಬರ್ತಾ ಇದೆ. ಇದೆಲ್ಲ ಬರಬೇಕು ಈ ಒಂದು ಸೀಸನ್, ಏನೋ ಆಗೋ ಥರ ಕಾಣ್ತಾ ಇದೆ. ಬಟ್ ಅದೇ ಥರ ಆಗಲಿ, ಏನಾದರೂ ಆಗಲಿ, ನಮ್ಗೆ ಗೆಲ್ಲಬೇಕು ಅಷ್ಟೇ ಗುರು. ನಮ್ಗೆ ಈ ಸಲ ಕಪ್ ಗೆಲ್ಲಬೇಕು, ಅದು ಬಿಟ್ಟರೆ ಬೇರೆ ಏನೂ ಕನಸಿಲ್ಲ. ಈ ಸಲ ಕಪ್ ಗೆದ್ದುಬಿಟ್ಟು ಎಲ್ಲ ಅಂಕಲ್ ಮಕ್ಳುಗಳು ಮತ್ತು RCB ಏಟರ್ಸ್ಗೆ ಬಾಯ್ ಮೇಲೆ ಬೆರಳು ಇಡಲೇಬೇಕು. ಇನ್ನೆಲ್ಲಿ ಇಟ್ಕೊಳ್ಳಿ, ಬೇರೆ ಕಡೆ ಎಲ್ಲ. ಸೊ ಇದು ನಮ್ಮದು ಕನಸಾಗಿದೆ ಅಂತಲೇ ಹೇಳ್ಬೋದು. ಮತ್ತು 5ನೆಯ ಅಪ್ಡೇಟ್, KKR ಅವರು ಈ ಒಂದು IPL ಆಕ್ಷನಲ್ಲಿ ನಡೀತಲ್ಲ 25ರಲ್ಲಿ, ಸೊ ಒಬ್ಬ ಪ್ಲೇಯರ್ಗೋಸ್ಕರ 3 ಸ್ಟಾರ್ ಆಟಗಾರನ ಬಿಡ್ತಾರೆ. ಅದು ಶುಭ್ಮನ್ ಗಿಲ್ಲು, ಶ್ರೇಯಸ್ ಅಯ್ಯರ್, ಸ್ಟಾರ್ಕ್ ಅವರು. ಇವಾಗ ಶ್ರೇಯಸ್ ಅಯ್ಯರ್ ಮತ್ತು ಸ್ಟಾರ್ಕ್ ಹೋಗ್ಬಿಟ್ಟು ಬೇರೆ ಟೀಮಲ್ಲಿ ನುಂಗಾಕ್ತಿದ್ದಾರೆ. ಅದೇ ಥರ ಗಿಲ್ಲು ಕೂಡ ಬೇರೆ ಕಡೆ ಹೋಗ್ಬಿಟ್ಟು ನುಂಗಾಕ್ತಿದ್ದಾರೆ, ಅದು ವೆಂಕಟೇಶ್ ಅಯ್ಯರು. ಇವ್ರಿಗೆ 23 ಕೋಟಿನೋ 24 ಕೋಟಿನೋ ಕೊಟ್ಟು ತಗೊಂಡ್ಮೇಲೆ ಪಾಪ ಅದು ಏನೋ ಗೊತ್ತಿಲ್ಲ ಇವ್ರಿಗೆ, ಅದೇನಾಯ್ತೋ ಗೊತ್ತಿಲ್ಲ. ಈ ಒಂದು ಸೀಸನ್ ರನ್ಸೇ ಬರ್ತಿಲ್ಲ, ಒಂದೇ ಮ್ಯಾಚ್ ಹೊಡೆದಿದ್ದು, ಇನ್ನೆಲ್ಲ ಮ್ಯಾಚು ಕೂಡ ODI ಆಡ್ತಾ ಇದ್ದಾರೆ. ಪಾಪ ಹುಡುಕಾಡ್ತಾರೆ ರನ್ ಹೊಡೆಯೋಕ್ಕೆ, ಏನು ಕಷ್ಟ ಆಗಿದೆಯೋ. ಬಟ್ ಎಲ್ಲ ಪ್ಲೇಯರ್ಸ್ಗೂ ಒಂದು ಸೀಸನ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಕಂಬ್ಯಾಕ್ ಮಾಡೇ ಮಾಡ್ತಾರೆ. ಸೊ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದ, ಬಟ್ ಕಂಬ್ಯಾಕ್ ಬಂದೇ ಬರುತ್ತೆ ಶ್ರೇಯಸ್ ಅಯ್ಯರಿಂದ. ಸೊ ವಿರಾಟ್ ಕೊಹ್ಲಿ ಅವರೇ ಅಂತ ಕಿಂಗು ಬ್ಯಾಟ್ಸ್ಮನ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು 100 ಹೊಡೆಯೋಕ್ಕೆ ಅಂತ ಹೇಳಿದ್ರೆ 3 ವರ್ಷ. ಸೊ ಯೋಚನೆ ಮಾಡಬೇಕು, ಈ ಥರ ಪ್ಲೇಯರ್ಸ್ಗೆಲ್ಲ ಸ್ವಲ್ಪ ಟೈಮ್ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು.
ಸೊ ಅದೇ ಥರ ಮಾತಾಡೋಕ್ಕೆ ಹೋಗ್ಬಾರ್ದು ಅಂತ ನನಗೆ ಅನಿಸುತ್ತೆ. ಮತ್ತು ಈ ಒಂದು ಟಾಪ್ ಅಪ್ಡೇಟ್ಗಳನ್ನ ಅಂತೇಳಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಇನ್ನು 6ನೇ ಅಪ್ಡೇಟು ಇಂಪಾರ್ಟೆಂಟು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ದಯವಿಟ್ಟು ಮಾಡ್ಕೊಳ್ಳಿ. ಮತ್ತು ವೀಡಿಯೋಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಜಾಯ್ನ್ ಆದರೆ ನಿಮಗೆ ಪಟ ಅಂತ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್.